ನೌಕರರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ನಾಳೆ ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ದಂತಹ ಸಾರಿಗೆ ನೌಕರರು ಅವರಿಗೆ ಹೈಕೋರ್ಟ್ ಪೀಠ ಶಾಕ್ ಅನ್ನ ಕೊಟ್ಟಿದೆ. ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಹಾಕಿದೆ. ಒಂದು ದಿನ ಸಾರಿಗೆ ಮುಷ್ಕರ ಮುಂದೂಡೋದಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಪಿಐಎಲ್ ಅರ್ಜಿ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ಬಸ್ ಬಂದ್ನಿಂದ ಜನರಿಗೆ ತೊಂದರೆ ಆಗುತ್ತೆ ಅಂತ ಪಿಐಎಲ್ ಅನ್ನ ಸಲ್ಲಿಸಲಾಗಿತ್ತು. ಈ ಪಿಐಎಲ್ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ದ್ವಿಸದಸ್ಯ ಪೀಠ ಒಂದು ದಿನ ಮುಷ್ಕರ ಮುಂದೂಡಲು ಸೂಚನೆಯನ್ನ ನೀಡಿದೆ. ವಿಚಾರಣೆಯ ಬಳಿಕ ನಾಳೆ ಮುಷ್ಕರ ಮಾಡದಂತೆ ಸೂಚಿಸಲಾಗಿದೆ. ನಾಳೆಗೆ ವಿಚಾರಣೆ ಮುಂದೂಡಿರುವ ಹೈಕೋರ್ಟ್ ಪೀಠ ಸಿಎಂ ಸಭೆಯ ಮಾಹಿತಿ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಸಾರಿಗೆ ನೌಕರರು ನಾಳೆ ಮುಷ್ಕರ ನಡೆಸೋದಿಕ್ಕೆ ಕರೆ ನೀಡಿದ್ರು. ಆದರೆ ಈ ಸಂಬಂಧ ಕೋರ್ಟ್ಗೆ ಪಿಐಎಲ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪೀಠ ಒಂದು ದಿನ ಸಾರಿಗೆ ಮುಷ್ಕರ ಮುಂದೂಡೋದಿಕ್ಕೆ ಸೂಚನೆಯನ್ನ ನೀಡಿದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಮುಷ್ಕರ ಪ್ರಶ್ನಿಸಿ ಪಿಐಎಲ್ ಸಲ್ಲಿಕೆ ಹಿನ್ನೆಲೆ ಅರ್ಜಿದಾರೆ ವಕೀಲೆ ದೀಕ್ಷಾ ಅಮೃತೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರಿಗೆ ತೊಂದರೆ ಆಗಬಾರದು ಅನ್ನೋದೇ ನಮ್ಮ ಉದ್ದೇಶ. ರಾಜ್ಯದಾದ್ಯಂತ ಮುಷ್ಕರ ಮಾಡೋಕೆ ನೌಕರರು ಮುಂದಾಗಿದ್ದಾರೆ. ಹಾಗಾಗಿ ಸಾಮಾನ್ಯ ಜನಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ. ಇದು ಮಧ್ಯಮ ವರ್ಗದ ಕುಟುಂಬಸ್ಥರಿಗೆ ಸಮಸ್ಯೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಸಾರಿಗೆ ತುಂಬಾ ಮುಖ್ಯ. ಹೀಗಾಗಿ ನಾವು ಮುಷ್ಕರ ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಸಿದ್ವಿ. ಅರ್ಜಿದಾರೆ ವಕೀಲೆ ದೀಕ್ಷಾ ಅಮೃತೇಶ್ ಕೊಟ್ಟಂತಹ ಹೇಳಿಕೆ. ನಮ್ದೇನು ಆರ್ಗ್ಯುಮೆಂಟು ಅಂದರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದೇ ನಮ್ಮದು ಆ್ಯಕ್ಚುಲ್ ಅಪ್ರಿಹೆನ್ಷನ್ ಇದ್ದಿದ್ದು. ದಟ್ ಗೌರ್ಮೆಂಟ್ ಪರವಾಗಿ ಅಥವಾ ಅವ್ರ KSRTC ಹಂಗಲ್ಲ. ಜನಸಾಮಾನ್ಯರಿಗೆ ಒಂದು ದಿನ ಸ್ಟ್ರೈಕ್ ಆದರೆ ಅದನ್ನ ವಾಪಸ್ ರೀಗೇನ್ ಮಾಡೋಕ್ಕೆ ಒಂದು 4-5 ದಿನ, ಒಂದು ವಾರ ತಗೊಳುತ್ತೆ ಜನಸಾಮಾನ್ಯರು ವಾಪಸ್ಸು ಅವ್ರ ಜೀವನ ಹೋಗೋಕ್ಕೆ. ಸೊ ಈ ಸ್ಟ್ರೈಕು ಇವರು ಇಂಡೆಫಿನಿಟ್ ಸ್ಟ್ರೈಕು, ಅದು ಬೇರೆ ಫುಲ್ಲು ಏನೋ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಬೇಕು ಅಂತಿದ್ದಾರಲ್ಲ, ಅದು ನಮಗೆ ಕಾತುರದಲ್ಲಿ ಇಲ್ಲ. ನಾವು ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇಲ್ಲಿ ಕೋರ್ಟ್ ಮುಂದೆ ಬಂದಿತ್ತು. ನಮ್ದೊಂದು ಅಪ್ರಿಹೆನ್ಷನ್ ಏನಿತ್ತು, ಅವ್ರು ಹೇಳಿದ್ದು ಇಂಡೆಫಿನಿಟ್ ಸ್ಟ್ರೈಕ್ ಈಸ್ ಅಟ್ 6 AM ಇನ್ ದ ಮಾರ್ನಿಂಗ್, ಇಲ್ಲಾಂದ್ರೆ ಇವತ್ತು ರಾತ್ರಿನೇ ಶುರು ಮಾಡ್ತೀವಿ ಅಂತ. ಹಾಗೆ ರಾತ್ರಿ ಶುರು ಮಾಡಿದ್ರೆ ಎಷ್ಟು ಜನಕ್ಕೆ ಏನು ತೊಂದರೆ ಆಗುತ್ತೆ. ಅದು ಯಾರೋ ಒಬ್ಬರು ಮಿಡಲ್ ಕ್ಲಾಸಲ್ಲಿ ಇರೋರು, ವೈಡೆಸ್ಟ್ ನೆಟ್ವರ್ಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಎಲ್ಲ ನಾರ್ತಲ್ಲೆಲ್ಲ ಅಂತಾರೆ ಟ್ರೇನು ಗೀನು ಅಂತ. ಬಟ್ ನಮ್ಮದ್ರಲ್ಲಿ ಕರ್ನಾಟಕ ಸಾರಿಗೆನೇ ವೈಡೆಸ್ಟ್ ನೆಟ್ವರ್ಕು, ಹೋಗೋಕ್ಕೆ ಬರೋಕ್ಕೆ ಎಲ್ಲರಿಗೂ ಜನರಿಗೂ. ಸೊ ಅದಕ್ಕೆ ತೊಂದರೆ ಆಗಬಾರ್ದು, ಜನರ ಹಿತಾಸಕ್ತಿ ನೋಡಿಕೊಂಡು ಮಾತ್ರ ನಾವು ಇಲ್ಲಿ ಪೆಟಿಷನ್ ಹಾಕಿರೋದು ಹೊರತು ಒಟ್ಟಿನಲ್ಲಿ ಆರ್ಡ್ರ್ ಮಾಡಿರೋದು ಏನು ಅಂದರೆ ನಾಳೆವರೆಗೂ ಸ್ಥಗಿತಗೊಳಿಸಬೇಕು, ಸ್ಟ್ರೈಕ್ ಅಂತ ಹೋಗಕೂಡ್ದು ಅಂತ. ಸಾರಿಗೆ ಮುಖಂಡರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು. ಆದರೆ ಈ ಸಭೆ ವಿಫಲ ಆಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಮುಖಂಡರು ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು. ಆದರೆ ಈ ಸಭೆ ಸಫಲ ಆಗಲಿಲ್ಲ. ಸಾರಿಗೆ ನೌಕರರ ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯ ಒಪ್ಪಲಿಲ್ಲ. 38 ತಿಂಗಳ ವೇತನ ಬಾಕಿ ನೀಡೋದಿಕ್ಕೆ ಸಿಎಂ ಒಪ್ಪಲಿಲ್ಲ. 1800 ಕೋಟಿ ಕೊಡೋದಿಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಒಟ್ಟು 2 ಸುತ್ತಿನ ಸಭೆ ಮಾಡಿದ್ದಂತಹ ಸಿಎಂ ಎರಡೂ ಸಭೆಯಲ್ಲೂ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು 38 ತಿಂಗಳ ವೇತನ ಹಿಂಬಾಕಿ ಕೊಡಿ ಅಂತ. ಆದರೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ಸೂಚಿಸಲಿಲ್ಲ. ಹಾಗಾಗಿ ಸಭೆ ವಿಫಲ ಆಗಿದೆ. 38 ತಿಂಗಳ ವೇತನ 1800 ಕೋಟಿ ಕೊಡೋದಿಕ್ಕೆ ಸಾರಿಗೆ ನೌಕರರು, ಸಾರಿಗೆ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಭೆಯನ್ನ ಮಾಡಿದ್ರು. 2 ಸುತ್ತಿನ ಸಭೆ ನಡೆಯಿತು. ಆದರೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬೇಡಿಕೆ ಈಡೇರಿಸೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸಲಿಲ್ಲ. ಹಾಗಾಗಿ ಸಭೆ ವಿಫಲಗೊಂಡಿದೆ.
ನೌಕರರು 38 ತಿಂಗಳ ಅರಿಯರ್ಸ್ಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸರ್ಕಾರ 14 ತಿಂಗಳು ಪರಿಷ್ಕೃತ ವೇತನ ಕೊಡೋದಕ್ಕೆ ಸಿದ್ಧ ಇದೆ. ಇದಕ್ಕೆ ಸಾರಿಗೆ ಮುಖಂಡರು ಒಪ್ತಾ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಜೊತೆ ಸಾರಿಗೆ ಮುಖಂಡರ ಸಭೆ ನಡೆಯಿತು. ಸಭೆಯ ಬಳಿಕ ಸಚಿವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ನೌಕರರಲ್ಲಿ 2 ಬಣ ಇದೆ. 14 ಸಂಘ ಸಂಸ್ಥೆಗಳಿದ್ದಾವೆ. 7 ಸಂಘ ಸಂಸ್ಥೆಗಳ ಕೂಟದಿಂದ ಚುನಾವಣೆಗೆ ಬೇಡಿಕೆ ಇದೆ. ಸಮಾನ ವೇತನ ಕೊಡಿ ಎಂಬ ಡಿಮ್ಯಾಂಡ್ ಕೂಡ ಮಾಡ್ತಿದ್ದಾರೆ. ಸಿಎಂ 14 ತಿಂಗಳು ಕೊಡೋದಕ್ಕೆ ಒಪ್ಪಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 1/3/23 ಪರಿಷ್ಕರಣೆ ಆಗಬೇಕು ಅಂತ ಆವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು. ಅದರ 1/3/23 ಆದೇಶವನ್ನು ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ. 1/1/22 12 ತಿಂಗಳ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದರ ಪ್ರಕಾರ 718 ಕೋಟಿ ಅಷ್ಟು ಆಗುತ್ತೆ. ಅದನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಅವರು ಸಂಘಟನೆಯವರು ಇಲ್ಲ, ನಮಗೆ 38 ತಿಂಗಳಿಗೂ ಕೊಡಬೇಕು ಮತ್ತು 24ರಿಂದ ಪರಿಷ್ಕರಣೆ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತು ಎರಡನೇದಾಗಿ ಕೂಟ ಇನ್ನೊಂದು 7 ಸಂಘ ಸಂಸ್ಥೆಗಳ ತಂಡ ಅವ್ರಿಗೆ ಚುನಾವಣೆ 1996ರಲ್ಲಿ ಚುನಾವಣೆ ಆಗಿದ್ದು, ಬೇಗ ಚುನಾವಣೆ ಮಾಡಿ ಅಂತ ಅವರ ಪ್ರಬಲ ಒಂದು ಬೇಡಿಕೆ. ಆಮೇಲೆ ಎರಡನೇದು ಸಮಾನ ವೇತನ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಈ 4 ವರ್ಷಕ್ಕೊಮ್ಮೆ ಈ ಜಂಜಾಟ ಎಲ್ಲ ಬೇಡ, ನಮಗೆ ಸಮಾನ ವೇತನ ಕೊಡಿ, ಸರ್ಕಾರಿ ನೌಕರರಿಗೆ ಏನು ಸ್ಯಾಲ್ರೀಸ್ ಕೊಡ್ತೀರೋ ಅದನ್ನು ನಮಗೆ ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು 14 ತಿಂಗಳು ಅಂದರೆ 1/1/22ರಿಂದ 14 ತಿಂಗಳ ಕಾಲ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಅರಿಯರ್ಸ್ 14 ತಿಂಗಳಿಗೂ ಒಪ್ಕೊಂಡಿದ್ದಾರೆ. ಮತ್ತು ಚುನಾವಣೆ ಕೂಡ ಆದಷ್ಟು ಬೇಗ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.